ರೈತರು ಉತ್ತಮವಾದ ಬೆಳೆಯನ್ನು ಬೆಳೆಯಲು ಪ್ರತಿದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ತನ್ನ ಹೊಲವನ್ನು ಉತ್ತಿ ಬಿತ್ತಿ ನೀರನ್ನು ಹಾಯಿಸುತ್ತಾನೆ. ರೈತನು ಕಬ್ಬನ್ನು ಬೆಳೆಯಲು ಮಾರುಕಟ್ಟೆಯಿಂದ ಗೊಬ್ಬರವನ್ನು ತಂದು ಹೊಲಕ್ಕೆ ಸಿಂಪಡಿಸಿ ಕಬ್ಬನ್ನು ನೆಡುತ್ತಾನೆ. ಹಗಲು ರಾತ್ರಿ ಎನ್ನದೇ ಬೆವರನ್ನು ಸುರಿಸಿ ಕಬ್ಬನ್ನು ಬೆಳೆಯಲು ತನ್ನ ಕುಟುಂಬದವರೊಂದಿಗೆ ತುಂಬಾ ಕಷ್ಟಪಡುತ್ತಾನೆ. ಈ ಹಳ್ಳಿಗೆ ಹೊಂದಿಕೊಂಡಂತೆ ಇದ್ದ ಒಂದು ಕಾಡು ಕೂಡ ಇತ್ತು. ಆ ಕಾಡಿನಲ್ಲಿ ಬಹಳ ಪ್ರಾಣಿಗಳು ವಾಸವಾಗಿದ್ದವು. ಅವುಗಳಿಗೆ ಕಾಡಲ್ಲಿ ಆಹಾರ ಸಿಗದಿದ್ದಾಗ ನಾಡಿಗೂ ನುಗ್ಗುತ್ತಿದ್ದವು. ಹೀಗೆ ಇರುವಾಗ ಅಲ್ಲಿದ್ದ ಕೆಲವು ಆನೆಗಳಿಗೆ ಆಹಾರ ಸಿಗದೆ ಊರಲ್ಲಿರುವ ಹೊಲ ಗದ್ದೆಗಳ ಕಡೆ ಮುಖ ಮಾಡಿದವು. ಅದರಲ್ಲೂ ಒಂದು ದಿನ ಈ ರೈತ ಬೆಳೆದ ಕಬ್ಬಿನ ಹೊಲಕ್ಕೆ ದಾಳಿ ಮಾಡಿದವು. ಸಾಕಷ್ಟು ಕಬ್ಬನ್ನು ತಿಂದು ಹೊಲವನ್ನೆಲ್ಲ ಹಾಳು ಮಾಡುತ್ತವೆ. ಇದನ್ನು ಕಂಡ ರೈತನು ಮತ್ತು ಅವನ ಕುಟುಂಬದವರು ತಮ್ಮ ಶ್ರಮ ಈ ಆನೆಗಳಿಂದ ಒಂದು ಕ್ಷಣದಲ್ಲಿ ನಾಶವಾಯಿತೇ ಎಂದು ಗೋಳಾಡುತ್ತಾ ಕಣ್ಣೀರನ್ನು ಸುರಿಸುವರು. ಮಾರನೇ ದಿನ ರೈತರುಗಳೆಲ್ಲ ಸೇರಿಕೊಂಡು ಅರಣ್ಯ ಇಲಾಖೆಗೆ ದೂರನ್ನು ನೀಡಿ ಬೆಳೆಯನ್ನು ಆನೆಗಳಿಂದ ಕಾಪಾಡಿ ಎಂದು ಕೇಳಿಕೊಳ್ಳುತ್ತಾರೆ. ಆದರೆ ಅದರಿಂದ ಏನು ಪ್ರಯೋಜನವಾಗಲಿಲ್ಲ. ಆಗ ರೈತರುಗಳೇ ಒಂದು ಉಪಾಯವನ್ನು ಮಾಡಿ ತಮ್ಮ ಬೆಳೆಯನ್ನು ತಾವೇ ಕಾಪಾಡಿಕೊಳ್ಳಬೇಕೆಂದು ನಿರ್ಧಾರ ಮಾಡಿ ತಮ್ಮ ಹೊಲಗಳಿಗೆ ಎಲೆಕ್ಟ್ರಿಕ್ ಬೇಲಿಗಳನ್ನು ಹಾಕಿಸಿಕೊಳ್ಳುತ್ತಾರೆ. ಹೀಗಿರುವಾಗ ಒಂದು ದಿನ ಇದ್ದಕ್ಕಿದ್ದ ಹಾಗೆ ಕಾಡಲ್ಲಿ ಆಹಾರ ಸಿಗದೆ ಆನೆಗಳೆಲ್ಲ ಹೊಲ ಗದ್ದೆಗಳ ಕಡೆಗೆ ನುಗ್ಗಲು ಶುರು ಮಾಡಿದವು. ಆದರೆ ಎಲೆಕ್ಟ್ರಿಕ್ ಬೇಲಿ ಇದ್ದುದರಿಂದ ಅವು ಅಲ್ಲಿಯೇ ಎಲೆಕ್ಟ್ರಿಕ್ ಶಾಕ್ನಿಂದ ಸತ್ತು ಹೋದವು. ಇದನ್ನು ಕಂಡ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾರನೇ ದಿನ ಕಾನೂನಿಗೆ ವಿರುದ್ಧವಾಗಿದ್ದರಿಂದ ಈ ಹೊಲದ ರೈತರನ್ನು ಬಂಧಿಸುತ್ತಾರೆ. ಇದರಲ್ಲಿ ಯಾರ ತಪ್ಪು ಇದೆ? ತಾನು ಬೆಳೆದ ಬೆಳೆಗೆ ಹಾನಿ ಆಗುವುದನ್ನು ತಪ್ಪಿಸಲು ಅದರ ರಕ್ಷಣೆಗಾಗಿ ಬೇಲಿ ಹಾಕಿದ್ದು ರೈತನ ತಪ್ಪ, ಅಥವಾ ಕಾಡನ್ನು ಕಾಪಾಡಲು ಆಗದೆ ಕಾಡಿನ ಪ್ರಾಣಿಗಳಿಗೆ ಅವಶ್ಯಕತೆಯನ್ನು ಪೂರೈಸಲಾಗದೆ ಇರುವ ಅರಣ್ಯ ಅಧಿಕಾರಿಗಳದ ತಪ್ಪ, ಅಥವಾ ಕಾಡನ್ನು ಒತ್ತುವರಿ ಮಾಡಿ ಕಾಡಿನ ಪ್ರಾಣಿಗಳಿಗೆ ಬದುಕಲು ಜಾಗವಿಲ್ಲದಂತೆ ಮಾಡಿದ ಜನರ ತಪ್ಪ? ತಪ್ಪು ಯಾರದೇ ಆಗಿರಲಿ, ಬಲಿಯಾದುದು ಪಾಪ ಒಂದು ಮೂಕ ಪ್ರಾಣಿ ಅಥವಾ ರೈತನೇ ಆಗಿರಲಿ, ಸಹಾನುಭೂತಿ ಇರಬೇಕಾದ್ದು ಎಲ್ಲರ ಮೇಲೂ ಇರುತ್ತದೆ. ನಾಡು ಉಳಿಸಿ ಕಾಡನ್ನು ಬೆಳೆಸಿ. ಜೈ ಹಿಂದ್.